Good morning, everybody. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ಇದು ಎಂಟ್ರೆನ್ಸ್. ಇದು ಸೊ ನಾರ್ತ್ ಫೇಸ್ಗೆ ಇರುವಂಥದ್ದು. ಟೋಟಲ್ ಇದು 8.5 ಎಕರೆ ಬೌಂಡ್ರಿ. ಇದು ಏನು ಗೇಟ್ ಮುಂದೆ ರಸ್ತೆ ಇದೆಯಲ್ಲ, ಇದು ನ್ಯಾಷನಲ್ ಹೈವೇ. ಇದು NH. ಇದು ಈ ಹೈವೇಗೇ ಅಟ್ಯಾಚ್ ಆಗಿ ಒಂದು ಪ್ರಾಪರ್ಟಿ ಇರುವಂಥದ್ದು. ಇದು ಈ ಪ್ರಾಪರ್ಟಿ ಬಂದು ಕಮರ್ಷಿಯಲ್ ಯೂಸ್ ಆಗುತ್ತೆ. ಫ್ರಂಟ್ ಎಲ್ಲ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು, ಜೊತೆಗೆ ಲೇಔಟ್ ಮಾಡ್ಬೋದು. ಇದೇ ರಸ್ತೆನಲ್ಲೇ ಸುಮಾರು ಒಂದು 50 ಎಕರೆ ಒಂದು ಲೇಔಟ್ ಮಾಡಿದ್ದಾರೆ. ಯಾಕೆಂದರೆ ಇದು ಚಾಮರಾಜನಗರ ಮತ್ತು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿಗೆ ಅಟ್ಯಾಚ್ ಆಗಿರುವಂಥ ಒಂದು ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಇದು ಸುಮಾರು ಇಲ್ಲೊಂದು 100 ತೆಂಗಿನ ಮರನೂ ಕೂಡ ಇದೆ. ಆಲ್ಮೋಸ್ಟ್ ಇರೋವಂಥವೆಲ್ಲ ಫಲ ಕೊಡ್ತಾ ಇದೆ. ಫ್ಲ್ಯಾಟ್ ಇದೆ ಭೂಮಿ. ಇದು ಮೈಸೂರಿಂದ ತಮಿಳ್ನಾಡಿಗೆ ಹೋಗೋ ರಸ್ತೆ. ಇದು ಅಂದರೆ ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗೋ ರಸ್ತೆಗೆ ಅಟ್ಯಾಚ್ ಆಗಿರುವಂತಹ ಒಂದು ಜನರಲ್ ಪ್ರಾಪರ್ಟಿ. ಇದು ಫಸ್ಟ್ ಪ್ರಯಾರಿಟಿ ಬಂದು ಲೇಔಟ್ಗೆ. ಇದು ಏಕೆಂದರೆ ಇದು ರಾಷ್ಟ್ರೀಯ ಹೆದ್ದಾರಿಗೆ ಅಟ್ಯಾಚ್ ಆಗಿದೆ. ಇದು ಮೈಸೂರು ರಿಂಗ್ ರೋಡಿಂದ 35 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 35 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ ಅಟ್ಯಾಚ್ NH. ಸೊ ಇದು NHಗೆ ಅಟ್ಯಾಚ್ ಆಗಿದೆ. ಈ 3 ಬೋರ್ವೆಲ್ ಇದೆ, ಬಟ್ ಒಂದು ರನ್ನಿಂಗಲ್ಲಿದೆ. ಇದು ಕಾಣ್ತಾ ಇದೆಯಲ್ಲ, ಇದು ರನ್ನಿಂಗಲ್ಲಿರುವಂಥದ್ದು. ಭೂಮಿ ಸಮತಟ್ಟಾಗಿದೆ. ಸೊ ಏನು 8 ಎಕರೆ ಇದೆಯಲ್ಲ, ಇವರು ಕುಂಟೆಗೆ 2 ಲಕ್ಷ ಹೇಳ್ತಾ ಇದ್ದಾರೆ. 2 lakhs ಫಾರ್ ಗುಂಟ. ಸೊ ಟೋಟಲಿ 80 ಲಕ್ಷ ಒಂದು ಎಕರೆಗೆ. ಒಂದು ಕುಂಟೆಗೆ 2 ಲಕ್ಷ ಹೇಳ್ತಾ ಇದ್ದಾರೆ. 1 ಎಕರೆಗೆ 80 ಲಕ್ಷ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದು ಸಿಟಿ, ನಿಯರ್ ಬೈ ಸಿಟಿ ಇದೆ, ಮತ್ತು ಲೇಔಟ್ಸ್ ಎಲ್ಲ ಇದೆ. ಮತ್ತು ಈ ಲ್ಯಾಂಡಿನ ಸುಮಾರು ನಿಯರ್ ಬೈ ಒಂದು 3-4 ಪೆಟ್ರೋಲ್ ಬಂಕ್ ಇದೆ, ಚೌಲ್ಟ್ರಿ ಇದೆ. ಸೊ ಹೀಗೆ ಇದು ರಾಷ್ಟ್ರೀಯ ಹೆದ್ದಾರಿಗೆ ಅಟ್ಯಾಚ್ ಆಗಿರುವಂಥದ್ದು. ಸೊ ಈಗೆಲ್ಲ ಇರುವಾಗ ಇವರು ಈ ರೀತಿ ಪ್ರೈಸ್ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ. ಟೀಕ್ಸು ಕೂಡ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.